ಟು ಸೇಮ್ ಅಣ್ಣಾಮಲೈ ಅವರ ತರಹದ್ದೇ ಸ್ಟೋರಿ ಇದು. ಬಿಜೆಪಿ ಹೈಕಮಾಂಡ್ ತುಂಬಾ ಯೋಚನೆ ಮಾಡಿ ಒಂದು ರತ್ನವನ್ನೇ ಹುಡುಕಿ ತೆಗೆದಿದೆ. ಅದೇ ಟಿಕೆಟ್ ಅನೌನ್ಸ್ ಆದಾಗ ಯಾರಿದು ಹೊಸ ಕ್ಯಾಂಡಿಡೇಟ್ ಅಂತ ಆಶ್ಚರ್ಯಪಟ್ಟವರೇ ಜಾಸ್ತಿ. ಮಂಗಳೂರು ವಿಚಾರದಲ್ಲೂ ಒಬ್ಬ ನಿವೃತ್ತ ಸೇನಾಧಿಕಾರಿಯೇ ಅಭ್ಯರ್ಥಿಯಾಗಿ ಸಿಕ್ಕಿದ್ರು ನೋಡಿ. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರ್ಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಸೌಮ್ಯ ರಾಮನಗರ. ಫೈನಲಿ ಭಾರಿ ಕ್ಯೂರಿಯಾಸಿಟಿ ಮೂಡಿಸಿದ್ದ ಬಿಜೆಪಿಯ ಟಿಕೆಟ್ ಅನೌನ್ಸ್ ಆಯಿತು. ನನ್ನ ಪ್ರಕಾರ ಈ ಸಲ ಬಿಜೆಪಿ ಬಹಳ ಅಳೆದು ತೂಗಿ ಲೆಕ್ಕಾಚಾರ ಹಾಕಿನೇ ಟಿಕೆಟ್ ಘೋಷಣೆ ಮಾಡಿದೆ. ಬಿಜೆಪಿ ಒಳ್ಳೆಯ ನಿರ್ಧಾರವನ್ನೇ ತೆಗೆದುಕೊಂಡಿದೆ. ಆದರೆ ಪ್ರತಾಪ್ ಸಿಂಹ ಅವರ ವಿಚಾರದಲ್ಲಿ ಹೈಕಮಾಂಡ್ ಯಾವ ಕಾರಣಕ್ಕೆ ಈ ನಿರ್ಧಾರ ತೆಗೆದುಕೊಂಡ್ರೋ ಐ ಡೋಂಟ್ ನೋ. ಬಿಡಿ, ಟಿಕೆಟ್ ಘೋಷಣೆ ಆಗೋಗಿದೆ, ಮತ್ತೆ ಅದನ್ನೇ ಕೆದ್ಕೋದ್ರಿಂದ ಪ್ರಯೋಜನ ಅಂತೂ ಇಲ್ಲ. ಬಟ್ ಒಂದು ಕ್ಷೇತ್ರದ ಅಭ್ಯರ್ಥಿಯ ಬಗ್ಗೆ ಎಲ್ಲರೂ ತಿಳ್ಕೊಳ್ಳೇಬೇಕು. ಅದು ಮಂಗಳೂರು ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರ ಬಗ್ಗೆ. ಯಂಗ್ ಅಂಡ್ ಹ್ಯಾಂಡ್ಸಮ್ ಆಗಿರುವ ಬ್ರಿಜೇಶ್ ಚೌಟಾ ಅವರನ್ನ ಈ ಬಾರಿ ದಕ್ಷಿಣ ಕನ್ನಡದಲ್ಲಿ ಬಿಜೆಪಿ ಕಣಕ್ಕಿಳಿಸೋದಕ್ಕೆ ಮುಂದಾಗಿದೆ. ನಳಿನ್ ಕುಮಾರ್ ಕಟೀಲ್ ಅವರ ಬದಲಿಗೆ ಇವರೇ ಈ ಸಲ ಬಿಜೆಪಿಯ ಅಭ್ಯರ್ಥಿ. ಇವರ ಬಗ್ಗೆ ದಕ್ಷಿಣ ಕನ್ನಡದ ಮಂದಿಗೆ ಗೊತ್ತಿರುತ್ತೆ, ಆದರೆ ಅಲ್ಲಿಂದ ಹೊರಗೆ ಈ ಹೆಸರನ್ನ ಯಾರು ಕೂಡ ಕೇಳಿರೋದಿಲ್ಲ. ಅಫ್ಕೋರ್ಸ್ ಟಿಕೆಟ್ ಅನೌನ್ಸ್ ಆದಾಗ ಯಾರಿದು ಹೊಸ ಕ್ಯಾಂಡಿಡೇಟ್ ಅಂತ ಆಶ್ಚರ್ಯಪಟ್ಟವರೇ ಜಾಸ್ತಿ. ಯಾಕಂದ್ರೆ ಮಂಗಳೂರು ಬಿಟ್ಟು ಹೊರಗಿನವ್ರಿಗೆ ಗೊತ್ತಿದ್ದು ನಳಿನ್ ಕುಮಾರ್ ಕಟೀಲ್ ಹಾಗೂ ಅರುಣ್ ಕುಮಾರ್ ಪುತ್ತಿಲ ಇವರಿಬ್ರೆ. ನಳಿನ್ ಕುಮಾರ್ ಕಟೀಲ್ ಅವರ ವಿರುದ್ಧ ದಕ್ಷಿಣ ಕನ್ನಡದಲ್ಲಿ ಸಿಕ್ಕಾಪಟ್ಟೆ ವಿರೋಧ ಆಯಿತು. ಹೀಗೆ ವಿರೋಧ ಇದ್ದಾಗ ಅಭ್ಯರ್ಥಿ ಆಕಾಂಕ್ಷಿಗಳು ಹುಟ್ಕೊಳ್ಳೋದು ಕೂಡ ಕಾಮನ್. ಹಾಗಾಗಿತ್ತು ದಕ್ಷಿಣ ಕನ್ನಡದಲ್ಲಿ. ಆದರೆ ಬಿಜೆಪಿ ಹೈಕಮಾಂಡ್ ತುಂಬಾ ಯೋಚನೆ ಮಾಡಿ ಒಂದು ರತ್ನವನ್ನೇ ಹುಡುಕಿ ತೆಗೆದಿದೆ. ಅದೇ ಬ್ರಿಜೇಶ್ ಚೌಟಾ. ಬರೀ ಬ್ರಿಜೇಶ್ ಚೌಟಾ ಅಲ್ಲ, ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ. ಇವ್ರ ಬಗ್ಗೆ ಇವತ್ತು ನಾನು ಹೇಳಲೇಬೇಕು, ನೀವೆಲ್ಲರೂ ಅದನ್ನ ತಿಳ್ಕೊಳ್ಳೇಬೇಕು. ಯಾರು ಈ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅಂತ? ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಭಾರತೀಯ ಸೇನೆಯಲ್ಲಿ ಫೇಮಸ್ ಆಗಿರುವ ಗೋರ್ಖಾ ರೈಫಲ್ಸ್ ರೆಜಿಮೆಂಟ್ನಲ್ಲಿ ಸೇವೆಯನ್ನು ಸಲ್ಲಿಸಿ ರಿಟೈರ್ಡ್ ಆಗಿರುವಂತ ಸೇನಾಧಿಕಾರಿ. ದೇಶವನ್ನೇ ಕಾದವರ ಕೈಗೆ ಬಿಜೆಪಿ ಒಂದು ಕ್ಷೇತ್ರವನ್ನ ಕೊಟ್ಟರೆ ಖಂಡಿತ ಆ ಕ್ಷೇತ್ರ ಸುರಕ್ಷಿತವಾಗಿರುತ್ತೆ ಅಂತ ಅಂದ್ಕೊಳ್ತೀನಿ. ನಾವೇ ಎಷ್ಟೋ ಸಲ ಹೇಳಿದುಂಟು, ಈ ರಾಜಕೀಯಕ್ಕೆ ಬರ್ತಾರಲ್ಲ ಅವ್ರನ್ನ ಮೊದಲು ಸೇನೆಯಲ್ಲಿ ಬಿಡಬೇಕು ಅಂತ, ಆಮೇಲೆ ರಾಜಕೀಯಕ್ಕೆ ಕರ್ಕೊಂಡ್ಬರ್ಬೇಕು ಅಂತ. ಮಂಗಳೂರು ವಿಚಾರದಲ್ಲೂ ಒಬ್ಬ ನಿವೃತ್ತ ಸೇನಾಧಿಕಾರಿಯೇ ಅಭ್ಯರ್ಥಿಯಾಗಿ ಸಿಕ್ಕಿದ್ರು ನೋಡಿ. ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರು ಮಂಗಳೂರಿನ ಮಿಲಾಗ್ರಿಸಿನಲ್ಲಿ ಪ್ರಾಥಮಿಕ ಶಿಕ್ಷಣ ಮುಗಿಸಿ ಸೇಂಟ್ ಅಲೋಶಿಯಸ್ ಕಾಲೇಜಿನಲ್ಲಿ ಪಿಯುಸಿ ಮತ್ತು ಬಿಎಸ್ಸಿ ಪದವಿಯನ್ನು ಪಡೆದು ನಂತರ ಮಧ್ಯಪ್ರದೇಶದ ಇಂದೋರ್ ಐಐಎಂನಲ್ಲಿ ಹೈಯರ್ ಎಜುಕೇಶನ್ ಮಾಡ್ತಾರೆ. ಓದ್ತಾ ಇರಬೇಕಾದ್ರೇನೆ ಎನ್ಸಿಸಿ ಸೇರಿದ್ದ ಬ್ರಿಜೇಶ್ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಬೆಸ್ಟ್ ಕೆಡೆಟ್ ಅಂತ ಗುರುತಿಸಿಕೊಂಡಿದ್ದಲ್ಲದೆ ದೆಹಲಿಯಲ್ಲಿ ಜನವರಿ 26ರಂದು ನಡೆಯುವ ಗಣರಾಜ್ಯೋತ್ಸವದ ಪರೇಡ್ನಲ್ಲಿ ಎನ್ಸಿಸಿ ಕೆಡೆಟ್ ಆಗಿ ಪಾಲ್ಗೊಳ್ತಾರೆ. ಯುಪಿಎಸ್ಸಿ ಆಯೋಜಿಸುವ ಕಂಬೈನ್ಸ್ ಡಿಫೆನ್ಸ್ ಸರ್ವಿಸಸ್ ಎಕ್ಸಾಮಿನೇಷನ್ ಪರೀಕ್ಷೆ ಹಾಗೂ ಎಸ್ಎಸ್ಬಿ ಇಂಟರ್ವ್ಯೂನಲ್ಲಿ ತೇರ್ಗಡೆಗೊಂಡು ಚೆನ್ನೈನಲ್ಲಿರುವ ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿಯಲ್ಲಿ ತರಬೇತಿಯನ್ನು ಪಡೆದು ಭಾರತೀಯ ಭೂಸೇನೆಯ ಪ್ರತಿಷ್ಠಿತ ಗೋರ್ಖಾ ರೈಫಲ್ಸ್ನಲ್ಲಿ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ರು. ಇವರು ಅಸ್ಸಾಂ ಮತ್ತು ಮಣಿಪುರ ಸೇರಿದಂತೆ ದೇಶದ ಹಲವು ಪ್ರದೇಶಗಳಲ್ಲಿ ಸೇನಾ ಅಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸಿ 2011ರಲ್ಲಿ ಸ್ವಯಂ ನಿವೃತ್ತಿಯನ್ನ ಪಡಿತಾರೆ. ಸೇಮ್ ಟು ಸೇಮ್ ಅಣ್ಣಾಮಲೈ ಅವರ ತರಹದ್ದೇ ಸ್ಟೋರಿ ಇದು. ಅಣ್ಣಾಮಲೈ ಅವರು IPS ಅಧಿಕಾರಿಯಾಗಿದ್ದವರು, ಈಗ ಬಿಜೆಪಿ ನಾಯಕ ಆಗಿ ಪಕ್ಷವನ್ನ ಕಟ್ತಾ ಇದ್ದಾರೆ. ಅದೇ ರೀತಿ ಕ್ಯಾಪ್ಟನ್ ಆಗಿದ್ದ ಬ್ರಿಜೇಶ್ ಅವರು ಊರಿಗೆ ಬಂದು RSS ಮತ್ತು ಬಿಜೆಪಿಯಲ್ಲಿ ತಮ್ಮನ್ನ ತೊಡಗಿಸಿಕೊಳ್ತಾರೆ. ದಕ್ಷಿಣ ಕನ್ನಡ ಯುವ ಮೋರ್ಚಾದ ಕಾರ್ಯದರ್ಶಿಯಾಗಿ, ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಯಾಗಿ, ಆನಂತರ ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯರಾಗಿ ಕ್ಯಾಪ್ಟನ್ ಜವಾಬ್ದಾರಿಯನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ರು. ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಬೈಂದೂರು ಕ್ಷೇತ್ರದಲ್ಲಿ ಪ್ರಭಾರಿಯಾಗಿ ಕೆಲಸ ಮಾಡಿ ಗುರುರಾಜ್ ಗಂಟಿಹೊಳೆ ಅವರ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಅಂದ್ರೆ ಬ್ರಿಜೇಶ್ ಚೌಟಾ ಯಾರದೋ ಅಪ್ಪನ ಹೆಸರಲ್ಲಿ ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಅಬ್ಬರಿಸಿ ಫೇಮಸ್ ಆದವರಲ್ಲ. ಅವರು ಕಾರ್ಯಕರ್ತರ ಜೊತೆಗೆ ಇದ್ದು ಪ್ರಚಾರವನ್ನ ಬಯಸದೆ ಕ್ಷೇತ್ರದ ಜನರ ಪ್ರೀತಿ ವಿಶ್ವಾಸವನ್ನ ಗಳಿಸಿದವರು. 2015ರಲ್ಲಿ ಕರಾವಳಿಯ ಜನಪದ ಕ್ರೀಡೆ ಕಂಬಳ ನಿಷೇಧ ಆಗುತ್ತೆ. ಆಗ ಅದರ ವಿರುದ್ಧ ಹೋರಾಟ ಮಾಡಿದವರು ಬ್ರಿಜೇಶ್ ಚೌಟಾ.
ಆ ಹೋರಾಟದಲ್ಲಿ ಗೆದ್ದ ಮೇಲೆ ದಕ್ಷಿಣ ಕನ್ನಡ ಭಾಗದಲ್ಲಿ 6 ವರ್ಷದಿಂದ ಕಂಬಳ ಆಯೋಜನೆ ಮಾಡಿಕೊಂಡು ಸ್ಥಳೀಯ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಇಂಥ ವಿಚಾರದಲ್ಲಿ ಖುಷಿಯಾಗುತ್ತೆ. ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನ ಹುಡುಕಿ ಅಂಥವ್ರಿಗೆ ಟಿಕೆಟ್ ಕೊಡ್ತಾರೆ. ವಿಧಾನಸಭಾ ಚುನಾವಣೆ ಸಮಯದಲ್ಲಿ ಬರಿಗಾಲಲ್ಲಿ ಓಡಾಡುವ ಗುರುರಾಜ್ ಗಂಟಿಹೊಳಿ ಅವರಿಗೆ ಟಿಕೆಟ್ ಕೊಟ್ಟಿದ್ರು. ಹೀಗೆ ಬೇಕಾದಷ್ಟು ಉದಾಹರಣೆ ನಿಮಗೆ ಸಿಗುತ್ತೆ. ಒಟ್ನಲ್ಲಿ ದಕ್ಷಿಣ ಕನ್ನಡಕ್ಕೆ ಒಬ್ಬ ವಿದ್ಯಾವಂತ ಯುವ ನಾಯಕನ ಅವಶ್ಯಕತೆ ತುಂಬಾನೇ ಇತ್ತು. ಬರೀ ದಕ್ಷಿಣ ಕನ್ನಡಕ್ಕಷ್ಟೇ ಅಲ್ಲ, ಇಡೀ ದೇಶಕ್ಕೂ ಇದರ ಅವಶ್ಯಕತೆ ತುಂಬಾನೇ ಇದೆ. ಬಿಜೆಪಿ ಅಂತಹ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದೆ. ಅಲ್ಲದೆ ಕ್ಯಾಪ್ಟನ್ ಬ್ರಿಜೇಶ್ ಅವರಿಗೆ ಕ್ಷೇತ್ರದಲ್ಲಿ ಯಾರ ವಿರೋಧವೂ ಕೂಡ ಇಲ್ಲ. ಹೀಗಾಗಿ ಪುತ್ತಿಲ ಕೂಡ ಬ್ರಿಜೇಶ್ ಚೌಟ ಅಭ್ಯರ್ಥಿ ಅಂತಾದ ಮೇಲೆ ಸ್ಪರ್ಧೆಯಿಂದ ಹಿಂದೆ ಉಳಿಬಹುದು. ಆಗ್ಲೇ ಹೇಳ್ದಂಗೆ ಒಬ್ಬ ದೇಶವನ್ನ ಕಾದ ಸೈನಿಕ ಸಂಸದ ಆದ್ರೆ ಖಂಡಿತ ಕ್ಷೇತ್ರ ಅವರ ಕೈಯಲ್ಲಿ ಸುರಕ್ಷಿತವಾಗಿರುತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ, ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.